ಬಳಿ ಹೇಳಿರುವಂತಹ ಸಂಪೂರ್ಣವಾದಂತಹ ಮಾಹಿತಿ ಏನು? ತುಂಬ ಒಳ್ಳೆ ಕ್ವಶನ್ ಕೇಳಿದ್ರಿ. ಯಾರೋ ಏನೋ ಅನ್ಕೊಂಬಿಟ್ಟಿದ್ದಾರೆ ನನಗೆ ಎಷ್ಟೋ ವರ್ಷ ಪರಿಚಯ ಅಥವಾ ನನಗೆ ಏನೋ ಅಂತ. ಜಸ್ಟ್ ಲಾಸ್ಟ್ ಮಂತ್ 10th ನನಗೆ ಅವ್ರಿಗೆ ಪರಿಚಯ. ನನಗೆ ಅದು ಪರಿಚಯ ಅಂದರೆ ನಾನು ಅದು ಕಂಪ್ಲೇಂಟ್ ಕೊಟ್ಟು ಬಂದಮೇಲೂ ಅಷ್ಟೇ ನಾನು ಅವ್ರನ್ನ ಎಲ್ಲೂ ಏನೋ ಬೇಕನ್ನ ಆಫೀಸಿಗೆ ಬರ್ತಾರೆ ಕರ್ಸ್ಕೊತೀನಿ ಹೊರತು ನಾನು ಅಂತ ನೀವು ಅಂದ್ಕೊಂಡಂಗೆಲ್ಲ ನಾನು ತುಂಬ ದೊಡ್ಡ ಪರಿಚಯ ಅಥವಾ ಇದೇನೋ ಅಂತ ನಾನು ಇದ್ರಲ್ಲಿ ಬಂದಿದ್ದೇನೆಂದರೆ ಕಂಪ್ಲೇಂಟ್ ಕೊಟ್ಟು ಇದು ಮಾಡಿರೋದು. ಏನು ಕಂಪ್ಲೇಂಟ್ ಬಂತು ಸರ್? ಈಗ ಒಂದು ಕ್ಲಾರಿಟಿ, ನಿಮಗೆ ಏನು ಕಂಪ್ಲೇಂಟ್ ಬಂತು ಸರ್? ಕಂಪ್ಲೇಂಟ್ ಕಾಪಿ ನಾವು ಇದು ರಿಲೀಸ್ ಮಾಡಿದ್ವಲ್ಲ, ಅವ್ರು ಅಷ್ಟೇ ಅದು ಹೇಳಿದ್ರು. ಅವರಿಗೆ ಮಗಳು ಅಲ್ಲಿ ಮಿಸ್ಸಿಂಗ್ ಆಗಿದ್ದರು, ಅನನ್ಯ ಭಟ್ ಮಿಸ್ಸಿಂಗ್ ಆಗಿದ್ದಾರೆ. ಮಿಸ್ಸಿಂಗ್ ಆಗಿದ್ದು ಸುಮಾರು 20 years ಬ್ಯಾಕ್, ಅದೇನು ಡೇಟ್ ಎಲ್ಲ ಹಾಕಿರಲ್ಲ, ಅದರಲ್ಲಿ ಮಿಸ್ಸಿಂಗ್ ಆಗಿದ್ದಾರೆ. ಮಿಸ್ಸಿಂಗ್ ಆದಮೇಲೆ ಅವ್ರಿಗೆ ಯಾರೋ ಹೊಡೆದ್ರು, ಅದೆಲ್ಲ ಏನು ಡಿಟೇಲ್ ನಾವು ಕಂಪ್ಲೇಂಟಲ್ಲಿ ಇದೆ, ನಿಮಗೆ ಗೊತ್ತಿದೆ. ಅದೆಲ್ಲ ಆಯಿತು. ಅದಾದ್ಮೇಲೆ ನಾನು ಕಂಪ್ಲೇಂಟ್ ಓದಿ ನನಗೆ ಅದೇನು ಬಿಗ್ ಮ್ಯಾಟ್ರ್ ಅನಿಸಲಿಲ್ಲ. ಪೊಲೀಸಿಗೆ ಕೊಟ್ಟು ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಲೆಟ್ ಅಸ್ ಗೋ ಆ್ಯಂಡ್ ಲಾಡ್ ದಿ ಕಂಪ್ಲೇಂಟ್ ಬಿಫೋರ್ ದಿ ಪೊಲೀಸ್. ಅದು ಅವರ ಸ್ವ ಇಚ್ಛೆಯಿಂದ ಬಂದು ಅವರೇ ಮಾಡಿದ್ದಾರೆ. ಜಸ್ಟ್ ಏನಂದರೆ ಇನ್ ಕೇಸ್ ಪೊಲೀಸ್ ತೊಗೊಳ್ದೇ ಇದ್ದರೆ ನಾನು ಅದು ಕಾಗ್ನಿಸಬಲ್ ಅಫೆನ್ಸ್ ಇರೋದ್ರಿಂದ ಅದನ್ನು ತೊಗೊಬೇಕಾಗತ್ತೆ ಅಂತ ನಾನೊಂದು ಲೀಗಲ್ ಅಡ್ವೈಸ್ ಕೊಡೋಕ್ಕೆ ಅವ್ರ ಜೊತೆ ಬಂದಿದ್ದೆ. ಸ್ವಲ್ಪ ನಾವು ಅವರು ಪೊಲೀಸ್ ಪಾಪ ಸರಿಯಾಗಿ ಅವರು ಏನು ಆ್ಯಕ್ಷನ್ ಮಾಡಬೇಕು ಮಾಡಿದ್ದಾರೆ. ಸೊ ಹೋಗ್ತಾ ಇದೆ ಅದು. ಅವ್ರು ನೋಟಿಸ್ ಬಂದರೆ ಇವರು ಕೊಡ್ತೀನಿ ಅಂತಲೂ ನನಗೆ ಹೇಳಿದ್ದಾರೆ. ನನ್ನ ಹತ್ರ ಅದೇ ನಾನು ನಿಮ್ಮ ಪರವಾಗಿ ನಾನು ನಿಜವಾಗಿ ಹೇಳ್ತಾಯಿದ್ದೀನಿ, ನಿಮ್ಮ ಪರವಾಗಿ ಇದು ನಾನು ಫೋಟೋನ ಮಾಡಲೇಬೇಕು ಅಂತ ನನ್ನ ಇದು ಮಾಡಿ. ಇದರಲ್ಲಿ ಒಂದು ಡಿಫ್ರೆನ್ಸ್ ನೀವು ಅರ್ಥ ಮಾಡ್ಕೊಬೇಕು. ಶೀ ಈಸ್ ನಾಟ್ ನನ್ನ ಕೋರ್ಟಲ್ಲಿ ಕೇಸ್ ಹಾಕಿ ಅವ್ರು ನನ್ನ ಕ್ಲೈಂಟ್ ಅಲ್ಲ. ನಾನು ಎಲ್ಲ ಡಾಕ್ಯುಮೆಂಟು ತೊಗೊಂಡು ನಾನು ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾದ್ರೆ ನನ್ನ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಈ ಕೇಸಲ್ಲಿ ಏನಾಗಿದೆ, ಡಾಕ್ಯುಮೆಂಟು ಅವ್ರ ಹತ್ರ ಇದೆ. ನಾನು ಇವತ್ತು ನೆನ್ನೆನೂ ಕನ್ಫರ್ಮ್ ಮಾಡ್ಕೊಂಡು ಡಾಕ್ಯುಮೆಂಟ್ ಇದೆ ಅವ್ರ ಹತ್ರ. ಯಾವುದೇ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಬೇಕು ಅವರು ಕೊಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಎಲ್ಲಿ ಕೊಡಬೇಕು ಅಲ್ಲಿ ಕೊಡ್ತೀನಿ, ನೀವು ಹೇಳಿದ ಕಡೆ ಎಲ್ಲ ನಾನು ಕೊಡೋಕ್ಕೆ ರೆಡಿ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ಈ ಕೇಸಲ್ಲಿ ನನ್ನ ರೋಲ್ ನನಗೆ ಎಕ್ಸ್ಪ್ಲೇನ್ ಮಾಡಿ ಕ್ಲೀನಾಗಿ ನಿಮಗೆ. ನಾನು ಆ್ಯಸ್ ಎ ಲೀಗಲ್ ಕೌನ್ಸಿಲ್ ನಾನು ಅವ್ರಿಗೆ ಹೋಗಿ ನಾನು ಅಡ್ವೈಸ್ ಮಾಡಿದ್ದೀನಿ. ನಾನು ಅಡ್ವೈಸ್ ಮಾಡಿರೋ ಪ್ರಕಾರ ಪೊಲೀಸು ಪಾಪ ಅವ್ರು ಏನು ಡ್ಯೂಟಿ ಮಾಡಬೇಕು ಅದು ಕರೆಕ್ಟಾಗಿ ಮಾಡಿ ಅವರು ಲಾಡ್ಜ್ ಮಾಡ್ಕೊಂಡಿದ್ದಾರೆ ಕಂಪ್ನಿ. ಈಗ ಒಬ್ಬರು ವಕೀಲರಾಗಿ ಯಾವುದೇ ರೀತಿಯ ಒಂದು ವಕಾಲತನ್ನು ಹಾಕಬೇಕಾದ್ರೆ ಅಥವಾ ಯಾವುದೇ ಕೇಸ್ ಬಂದಂತಹ ಸಂದರ್ಭದಲ್ಲಿ ಆ ಕೇಸಿನ ಪೂರ್ವಾಪರಗಳನ್ನು ಪರಿಶೀಲನೆ ಮಾಡುವಂಥದ್ದು ವಕೀಲರ ಒಂದು ಕರ್ತವ್ಯ ಸರ್. ಈ ಅನನ್ಯ ಭಟ್ ಅವರ ತಾಯಿ ನಿಮಗೆ ಬಂದಂತಹ ಸಂದರ್ಭದಲ್ಲಿ ನೀವೇನೆಲ್ಲ ದಾಖಲೆಗಳನ್ನು ನೋಡಿದ್ರಿ, ಏನೆಲ್ಲ ಮಾಹಿತಿಗಳನ್ನು ಪಡೆದುಕೊಂಡ್ರಿ, ಅವ್ರು ಏನು ಮಾಹಿತಿಗಳನ್ನು ಕೊಟ್ಟರು ಸರ್? ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನಾ ಚರ್ಚೆಗಳು ಶುರುವಾಗಿರುವಂಥದ್ದು. ಇವಾಗ ಶುರುವಾಗಿದೆ. ಹೌದು. ಅವರು ಬಂದಾಗ ಸರ್ ಇದು ಕೋರ್ಟ್ ಕೇಸ್ ಅಲ್ಲ. ನಾನು ಪೆಟಿಷನ್ ಹಾಕಬೇಕಂದ್ರೆ ನಾನು ಬರಿಬೇಕಾಗತ್ತೆಲ್ಲ. ನಾನು ಬರೆದಾಗ ಅನೆಕ್ಷರ್ ಮಾಡಬೇಕು, ಅದನ್ನು ಕೋರ್ಟಿಗೆಲ್ಲ ಪ್ರೊಡ್ಯೂಸ್ ಮಾಡಬೇಕಾದ. ಈ ಕೇಸಲ್ಲಿ ಜಸ್ಟ್ ಅವ್ರು ಬಂದು ವೆದರ್ ಇಟ್ ಇಸ್ ಕಾಗ್ನಿಸಬಲ್ ಅಫೆನ್ಸೋ ಯಾವುದಂತ ನೋಡಿದೆ. ಕಾಗ್ನಿಸಬಲ್ ಅಫೆನ್ಸ್ ಇದೆ. ಸೊ ಇದು ಪೊಲೀಸ್ ಇನ್ವೆಸ್ಟಿಗೇಷನ್ ಆಗಬೇಕಾಗಿದೆ ಮಾಹಿತಿ. ಇದನ್ನು ಡೈರೆಕ್ಟಾಗಿ ABS ಕಾರ್ಪಸ್ ಹಾಕೋಕ್ಕೆ ಬೇಡ. ಡೈರೆಕ್ಟಾಗಿ ಇದು ಪೊಲೀಸ್ ಇನ್ವೆಸ್ಟಿಗೇಷನ್ ಆಲ್ರೆಡಿ ಅದು. ಅದಕ್ಕೆ ನಾನು ಅವ್ರಿಗೆ ಸಜೆಸ್ಟ್ ಮಾಡಿ ನೀವು ಹೋಗಲ್ಲಿ ಲಾಡ್ಜ್ ಮಾಡಿ ಅಂತ. ಬಟ್ ಅವರು ಏನೋ ಅವ್ರ ಬಿಟರ್ ಎಕ್ಸ್ಪೀರಿಯನ್ಸ್ ಇತ್ತಂತೆ, ಯಾರೋ ಮೊದಲು ತೊಗೊಂಡಿರಲಿಲ್ಲ ಅಂತ ಕಂಪ್ಲೇಂಟು. ಆ ಕಾರಣಕ್ಕೆ ನೀವೊಂಚು ಹೆಲ್ಪ್ ಮಾಡಿ ಅಂತ ನಾನು ಹೆಲ್ಪ್ ಮಾಡಿದ್ದೀನಿ ಅವರಿಗೆ. ಕಂಪ್ಲೇಂಟು ಲಾಡ್ಜ್ ಆಗಿದೆ, ಅದರಲ್ಲೇನಿದಿಲ್ಲ. ಮಾಹಿತಿ ಅಂತ ಹೇಳಿದ್ರೆ ಅದೇ ನೀವು ಫೋಟೋ ಒಂದು ನೋಡಿದ್ದೆ, ನಾನು ಫೋಟೋ ರಿಲೀಸ್ ಮಾಡಿಸಿದ್ದೀನಿ. ರೆಸ್ಟ್ ಆಫ್ ದಿ ಮಾಹಿತಿ ನನಗೆ ಅವಶ್ಯಕತೆ ಇಲ್ಲ. ಅದು ಯಾಕಂತ ಹೇಳಿದ್ರೆ ನನಗೆ ಅದೇನೋ ಕೋರ್ಟಲ್ಲಿ ಕೇಸ್ ಆದರೆ ಪೊಲೀಸ್ ಇದಾದರೆ ನಾನು ಡೆಫಿನೆಟ್ಲಿ ಅದು ಕಲೆಕ್ಟ್ ಮಾಡ್ತೀನಿ. ಅದು ಅಲ್ಲದೆ ನಾನು ಕ್ಲೀನಾಗಿ ಹೇಳಿದ್ದೀನಿ, ಪೊಲೀಸ್ ಮುಂದೆ ನಾನು ಅವತ್ತು ಲಾಡ್ಜ್ ಮಾಡೋಕ್ಕೆ ಹೋದಾಗ ಪೊಲೀಸ್ ಇಂಟ್ರೋಗೇಷನ್ ಮಾಡಿ ನಾನು ಕ್ಲೀನಾಗಿ ಹ್ಯಾಂಡ್ ಓವರ್ ಮಾಡಿ ನನಗೆ ಅದು ಯಾವುದು ಮಾಹಿತಿ ಅವ್ರು ಏನಿದೆ ಅವ್ರು ಕೊಡಬೇಕು ಅಂತ ಹೇಳ್ಬಿಟ್ಟು ಪೊಲೀಸಿಗೆ ಮಾಹಿತಿ ಮಾಡಿ ಇದು ಮಾಡಿದ್ದೀವಿ ನಾವು. ಅಲ್ಲ ಸರ್, ಏನು ದಾಖಲೆ ಕೊಳ್ಳೇ ಇಲ್ವಾ ಸರ್? ಅನನ್ಯ ಭಟ್ ಇದ್ರು ಅನ್ನೋದಕ್ಕೆ ಏನು ದಾಖಲೆ ನೋಡಿದ್ರಿ ನೀವು? ಫೋಟೋ, ಓನ್ಲಿ ಫೋಟೋ. ಈ ಫೋಟೋ ನೀವು SITಗೆ ದೂರು ಕೊಡುವಂಥ ಸಂದರ್ಭದಲ್ಲಿ ನೋಡಿದ್ದ ಫೋಟೋ? SIT ದೂರು ಕೊಡೋಕ್ಕೂ ಮುಂಚೆ. ಹೌದು. ಆ ಫೋಟೋ ಅವ್ರ ಹತ್ರ ಇತ್ತಾ? ಹೌದು ಇತ್ತು. ಓಕೆ. ಫೋಟೋ ಹೊರತುಪಡಿಸಿ ಏನೆಲ್ಲ ದಾಖಲೆ, ಅನನ್ಯ ಭಟ್ ಅನ್ನೋ ಒಂದು ಹೆಸರಿನ ವ್ಯಕ್ತಿ ಅಥವಾ ಮಹಿಳೆ ಅಥವಾ ಯುವತಿ ಇದ್ಲು ಅನ್ನೋದಕ್ಕೆ ಫೋಟೋ ಹೊರತುಪಡಿಸಿ ಬೇರೆ ದಾಖಲಾತಿಗಳು ಏನು ನೋಡಿದ್ರೆ? ಯಾಕಂದರೆ ಮಣಿಪಾಲ್ ಮೆಡಿಕಲ್ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ಲು ಅಂತ ಅವ್ರ ತಾಯಿ ಹೇಳ್ತಿದ್ದಾರೆ. ಆ ದಾಖಲಾತಿಗಳನ್ನ ನೀವು ನೋಡಿದ್ರಾ? ಇಲ್ಲ, ನಾನು ಆ ದಾಖಲಾತಿ ನೋಡಿಲ್ಲ. ಅದನ್ನು ಅವ್ರು ಏನು ಕಂಪ್ಲೇಂಟಲ್ಲಿ ಏನು ಬರ್ದಿದ್ದಾರೆ ಸೊ ಇಚ್ಛೆಯಿಂದ ಅವ್ರು ಬರೆದು ಕಂಪ್ಲೇಂಟ್ ಕೊಟ್ಟೆ. ಅದಕ್ಕೆಲ್ಲ ಅವರು ಆನ್ಸರಬಲ್ ಬಿಫೋರ್ ದಿ ಕಾಂಪಿಟೇಟ್ ಅಥಾರಿಟಿ. ಹಾಗೆ ನಿಮ್ಮ ಜವಾಬ್ದಾರಿ ಇಲ್ವಾ ಸರ್ ಅದರಲ್ಲಿ? ಜವಾಬ್ದಾರಿ ಕ್ವಶನ್ ಬರಲ್ಲ ಸರ್ ಇಲ್ಲಿ. ಯಾಕಂದರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕೆ ನೀವು ಫಾರ್ ಎಕ್ಸಾಂಪಲ್ ಇಲ್ಲೇ ನೀವು ನಂಗೆ ಲೈವ್ ಮಾಡ್ತಾ ಇದ್ದೀರಾ, ಏನೋ ಒಂದು ಆಯ್ತು ಯಾರೋ ಬಂದು ಇಲ್ಲ ಸರ್ ಇಲ್ಲಿ ನಾನು ನಮ್ಮ ಜೊತೆ ಇದ್ದೀನಿ ಆ್ಯಸ್ ಎ ಅಡ್ವೊಕೇಟು, ನೀವು ಬನ್ನಿ ಸರ್ ನಾನು ಬರ್ತೀನಿ ಪೊಲೀಸ್ ಸ್ಟೇಷನ್ಗೆ, ನಾನು ಬಂದಿದ್ದೀನಿ. ಬಟ್ ಅವರು ನಾನು ಡಿನೈ ಮಾಡ್ತಾಯಿಲ್ಲ ಡಾಕ್ಯುಮೆಂಟ್ ಅವ್ರದ್ದು ಇದೆಯೋ ಇಲ್ಲೋ ನಾನು ಅನುಮಾನನೂ ಎಕ್ಸ್ಪ್ರೆಸ್ ಮಾಡ್ತಾಯಿಲ್ಲ. ಶಿ ಈಸ್ ವೆರಿ ಕಾನ್ಫಿಡೆಂಟು. ನಿನ್ನೆ ನಾನು ನೀವು ಫೋಟೋ ನಮ್ಮ ಆಫೀಸಿಗೆ ಬಂದಿದ್ದರು, ಅವಾಗಲೇ ಹೇಳಿ ಮೇಡಮ್ ನೀವು ಎನಿ ಟೈಮ್ ಯು ಶುಡ್ ರೆಡಿ ಅಂತ. ಅವ್ರು ರೆಡಿ ಇದ್ದಾರೆ. ಬಟ್ ಅವ್ರು ಹೇಳ್ತಾರೆ ನನಗೆ ಯಾವುದು ನಾನು ಎಲ್ಲಿ ಮಾಡಬೇಕು ಹೇಳಿ ನೀವೇ ಅಂತ. ಅವರು ನಾನು ಪೊಲೀಸಿಗೆ ಅಂತ ಮಾಡಲೇಬೇಕು ವಿತೌಟ್ ಡಾಕ್ಯುಮೆಂಟ್. ಅವ್ರೇನು ಅಲಿಗೇಷನ್ ಮಾಡಿದರೆ ನಿಮಗೆ ಗೊತ್ತು, BNSS ಅಲ್ಲಿ ಎಲ್ಲ ಪ್ರಾವಿಷನ್ ಇದೆ. ದೇ ಕ್ಯಾನ್ ಇಮಿಡಿಯೇಟ್ಲಿ ಟೇಕ್ ದಿ ಕಸ್ಟಡಿ ಬಿಕಾಸ್ ವಿ ಕಾಂಟ್ ಗಿವ್ ದಿ ಫಾಲ್ಸ್ ಇನ್ಫಾರ್ಮೇಷನ್ ಟು ದಿ ಗೌರ್ಮೆಂಟ್ ಎಂಪ್ಲಾಯಿ. ಹೋಗಲಿ, ದೂರು ಕೊಡುವಂಥ ಸಂದರ್ಭದಲ್ಲಿ ಏನೇನು ದಾಖಲೆಗಳನ್ನು ಕೊಟ್ಟಿದ್ದೀರಾ ಸರ್?
ದಾಖಲಾತಿ ಪೊಲೀಸ್ ಏನು ಕೇಳಿಲ್ಲ ಅವರು. ಲಿಖಿತ ದೂರು ಮಾತ್ರ. ಲಿಖಿತ ದೂರ ಅವ್ರು ದಾಖಲೆ ಮಾಡಿದ್ದಾರೆ. ಇದಿಷ್ಟು ವಕೀಲರಾಗಿರುವಂತಹ ಮಂಜುನಾಥರ ಮಾತು. ಈಗ ಅನನ್ಯ ಭಟ್ ಕೇಸ್ಗೆ ಸಂಬಂಧಪಟ್ಟಂತೆ ಇದೂರು ಕೂಡ ವಕೀಲರ ಬಳಿ ನೋಡಿರುವಂಥದ್ದು ಕೇವಲ ಫೋಟೋ ಅಷ್ಟೇ. ಎಲ್ಲ ದಾಖಲಾತಿಗಳು ಏನು ಅನನ್ಯ ತಾಯಿ ಸುಜಾತ ಭಟ್ಟರ ಬಳಿ ಇದೆ ಅಂತ ಮಾತನ್ನು ಕೂಡ ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಿಮ್ಮ ಬಳಿ ಹೇಳಿರುವಂತಹ ಸಂಪೂರ್ಣವಾದಂತಹ ಮಾಹಿತಿ ಏನು? ತುಂಬ ಒಳ್ಳೆ ಕ್ವಶನ್ ಕೇಳಿದ್ರಿ. ಯಾರೋ ಏನೋ ಅನ್ಕೊಂಬಿಟ್ಟಿದ್ದಾರೆ ನನಗೆ ಎಷ್ಟೋ ವರ್ಷ ಪರಿಚಯ ಅಥವಾ ನನಗೇನೋ ಅಂತ. ಜಸ್ಟ್ ಲಾಸ್ಟ್ ಮಂತ್ 10th ನನಗೆ ಅವ್ರಿಗೆ ಪರಿಚಯ. ನನಗೆ ಅದು ಪರಿಚಯ ಅಂದರೆ ನಾನು ಅದು ಕಂಪ್ಲೇಂಟ್ ಕೊಟ್ಟು ಬಂದಮೇಲೂ ಅಷ್ಟೇ ನಾನು ಅವ್ರನ್ನ ಎಲ್ಲೂ ಏನೋ ಬೇಕನ್ನ ಆಫೀಸಿಗೆ ಬರ್ತಾರೆ ಕರ್ಸ್ಕೊತೀನಿ ಹೊರತು ನಾನು ಅಂತ ನೀವು ಅಂದ್ಕೊಂಡಂಗೆಲ್ಲ ನಾನು ತುಂಬ ದೊಡ್ಡ ಪರಿಚಯ ಅಥವಾ ಇದೇನೋ ಅಂತ ನಾನು ಜಸ್ಟ್ ನಾನು ಇದ್ರಲ್ಲಿ ಬಂದಿದ್ದೇನೆಂದರೆ ಕಂಪ್ಲೇಂಟ್ ಕೊಟ್ಟು ಇದು ಮಾಡಿರೋದು. ಏನು ಕಂಪ್ಲೇಂಟ್ ಬಂತು ಸರ್? ಈಗ ಒಂದು ಕ್ಲಾರಿಟಿ, ನಿಮಗೆ ಏನು ಕಂಪ್ಲೇಂಟ್ ಬಂತು ಸರ್? ಕಂಪ್ಲೇಂಟ್ ಕಾಪಿ ನಾವು ಇದು ರಿಲೀಸ್ ಮಾಡಿದ್ವಲ್ಲ, ಅವ್ರು ಅಷ್ಟೇ ಅದು ಹೇಳಿದ್ದು. ಅವರಿಗೆ ಮಗಳು ಅಲ್ಲಿ ಮಿಸ್ಸಿಂಗ್ ಆಗಿದ್ದರು, ಅನನ್ಯ ಭಟ್ ಮಿಸ್ಸಿಂಗ್ ಆಗಿದ್ದಾರೆ. ಮಿಸ್ಸಿಂಗ್ ಆಗಿದ್ದು ಸುಮಾರು 20 years ಬ್ಯಾಕ್, ಅದೇನು ಡೇಟ್ ಎಲ್ಲ ಹಾಕಿರಲ್ಲ, ಅದರಲ್ಲಿ ಮಿಸ್ಸಿಂಗ್ ಆಗಿದ್ದಾರೆ. ಮಿಸ್ಸಿಂಗ್ ಆದಮೇಲೆ ಅವ್ರಿಗೆ ಯಾರೋ ಹೊಡೆದ್ರು, ಅದೆಲ್ಲ ಏನು ಡಿಟೇಲ್ ನಾವು ಕಂಪ್ಲೇಂಟಲ್ಲಿ ಇದೆ, ನಾನು ನಿಮಗೆ ಗೊತ್ತಿದೆ. ಅದೆಲ್ಲ ಆಯಿತು. ಅದಾದ್ಮೇಲೆ ನಾನು ಕಂಪ್ಲೇಂಟ್ ಓದಿ ನನಗೆ ಅದನ್ನು ಬಿಗ್ ಮ್ಯಾಟ್ರ್ ಅನಿಸಲಿಲ್ಲ. ಪೊಲೀಸಿಗೆ ಕೊಟ್ಟು ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಲೆಟ್ ಅಸ್ ಗೋ ಆ್ಯಂಡ್ ಲಾಡ್ ದಿ ಕಂಪ್ಲೇಂಟ್ ಬಿಫೋರ್ ದಿ ಪೊಲೀಸ್. ಅದು ಅವರ ಸ್ವ ಇಚ್ಛೆಯಿಂದ ಬಂದು ಅವರೇ ಮಾಡಿದ್ದಾರೆ. ಜಸ್ಟ್ ಏನಂದರೆ ಇನ್ ಕೇಸ್ ಪೊಲೀಸ್ ತೊಗೊಳ್ದೇ ಇದ್ದರೆ ನಾನು ಅದು ಕಾಗ್ನಿಸಬಲ್ ಅಫೆನ್ಸ್ ಇರೋದ್ರಿಂದ ಅದನ್ನು ತೊಗೊಬೇಕಾಗತ್ತೆ ಅಂತ ನಾನೊಂದು ಲೀಗಲ್ ಅಡ್ವೈಸ್ ಕೊಡೋಕ್ಕೆ ಅವ್ರ ಜೊತೆ ಬಂದಿದ್ದೆ. ಸ್ವಲ್ಪ ನಾವು ಅವರು ಪೊಲೀಸ್ ಪಾಪ ಸರಿಯಾಗಿ ಅವರು ಏನು ಆ್ಯಕ್ಷನ್ ಮಾಡಬೇಕು ಮಾಡಿದ್ದಾರೆ. ಸೊ ಇಟ್ಸ್ ಹೋಗ್ತಾ ಇದೆ ಅದು. ಅವ್ರು ನೋಟಿಸ್ ಬಂದರೆ ಇವರು ಕೊಡ್ತೀನಿ ಅಂತಲೂ ನನಗೆ ಹೇಳಿದ್ದಾರೆ. ನನ್ನ ಹತ್ರ ಅದೇ ನಾನು ನಿಮ್ಮ ಪರವಾಗಿ ನಾನು ನಿಜವಾಗಿ ಹೇಳ್ತೇನೆ, ನಿಮ್ಮ ಪರವಾಗಿ ಇದು ನಾನು ಫೋಟೋನ ಮಾಡಲೇಬೇಕು ಅಂತ ನನ್ನ ಇದು ಮಾಡಿ. ಇದರಲ್ಲಿ ಒಂದು ಡಿಫ್ರೆನ್ಸ್ ನೀವು ಅರ್ಥ ಮಾಡ್ಕೊಬೇಕು. ಶೀ ಈಸ್ ನಾಟ್ ನಾನು ಕೋರ್ಟಲ್ಲಿ ಕೇಸ್ ಹಾಕಿ ಅವ್ರು ನನ್ನ ಕ್ಲೈಂಟ್ ಅಲ್ಲ. ನಾನು ಎಲ್ಲ ಡಾಕ್ಯುಮೆಂಟು ತೊಗೊಂಡು ನಾನು ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾದ್ರೆ ನನ್ನ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಈ ಕೇಸಲ್ಲಿ ಏನಾಗಿದೆ, ಡಾಕ್ಯುಮೆಂಟು ಅವ್ರ ಹತ್ರ ಇದೆ. ನಾನು ಇವತ್ತು ನೆನ್ನೆನೂ ಕನ್ಫರ್ಮ್ ಮಾಡ್ಕೊಂಡು ಡಾಕ್ಯುಮೆಂಟ್ ಇದೆ ಅವ್ರ ಹತ್ರ. ಯಾವುದೇ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಬೇಕು ಅವರು ಕೊಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಎಲ್ಲಿ ಕೊಡಬೇಕು ಅಲ್ಲಿ ಕೊಡ್ತೀನಿ, ನೀವು ಹೇಳಿದ ಕಡೆ ಎಲ್ಲ ನಾನು ಕೊಡೋಕ್ಕೆ ರೆಡಿ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ಈ ಕೇಸಲ್ಲಿ ನನ್ನ ರೋಲ್ ನನಗೆ ಎಕ್ಸ್ಪ್ಲೇನ್ ಮಾಡೀನಿ ಕ್ಲೀನಾಗಿ ನಿಮಗೆ. ನಾನು ಆ್ಯಸ್ ಎ ಲೀಗಲ್ ಕೌನ್ಸಿಲ್ ನಾನು ಅವ್ರಿಗೆ ಹೋಗಿ ನಾನು ಅಡ್ವೈಸ್ ಮಾಡಿದ್ದೀನಿ. ನಾನು ಅಡ್ವೈಸ್ ಮಾಡಿರೋ ಪ್ರಕಾರ ಪೊಲೀಸು ಪಾಪ ಅವ್ರು ಏನು ಡ್ಯೂಟಿ ಮಾಡಬೇಕು ಅದು ಕರೆಕ್ಟಾಗಿ ಮಾಡಿ ಅವರು ಲಾಡ್ಜ್ ಮಾಡ್ಕೊಂಡಿದ್ದಾರೆ ಕಂಪ್ನಿ. ಈಗ ಒಬ್ಬರು ವಕೀಲರಾಗಿ ಯಾವುದೇ ರೀತಿಯ ಒಂದು ವಕಾಲತನ್ನು ಹಾಕಬೇಕಾದ್ರೆ ಅಥವಾ ಯಾವುದೇ ಕೇಸ್ ಬಂದಂತಹ ಸಂದರ್ಭದಲ್ಲಿ ಆ ಕೇಸಿನ ಪೂರ್ವಾಪರಗಳನ್ನು ಪರಿಶೀಲನೆ ಮಾಡುವಂಥದ್ದು ವಕೀಲರ ಒಂದು ಕರ್ತವ್ಯ ಸರ್. ಈ ಅನನ್ಯ ಭಟ್ ಅವರ ತಾಯಿ ನಿಮಗೆ ಬಂದಂತಹ ಸಂದರ್ಭದಲ್ಲಿ ನೀವೇನೆಲ್ಲ ದಾಖಲೆಗಳನ್ನು ನೋಡಿದ್ರಿ, ಏನೆಲ್ಲ ಮಾಹಿತಿಗಳನ್ನು ಪಡೆದುಕೊಂಡ್ರಿ, ಅವ್ರು ಏನು ಮಾಹಿತಿಗಳನ್ನು ಕೊಟ್ಟರು ಸರ್? ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನಾ ಚರ್ಚೆಗಳು ಶುರುವಾಗಿರುವಂಥದ್ದು. ಇವಾಗ ಶುರುವಾಗಿದೆ. ಹೌದೌದು. ಅವರು ಬಂದಾಗ ಸರ್ ಇದು ಕೋರ್ಟ್ ಕೇಸ್ ಅಲ್ಲ. ನಾನು ಪೆಟಿಷನ್ ಹಾಕಬೇಕಂದ್ರೆ ನಾನು ಬರಿಬೇಕಾಗತ್ತೆ ಎಲ್ಲ. ನಾನು ಬರೆದಾಗ ಅನೆಕ್ಷನ್ ಮಾಡಬೇಕು, ಅದನ್ನು ಕೋರ್ಟಿಗೆಲ್ಲ ಪ್ರೊಡ್ಯೂಸ್ ಮಾಡಬೇಕಾದ್ರೆ. ಈ ಕೇಸಲ್ಲಿ ಜಸ್ಟ್ ಅವ್ರು ಬಂದು ವೆದರ್ ಇಟ್ ಇಸ್ ಕಾಗ್ನಿಸಬಲ್ ಅಫೆನ್ಸೋ ಯಾವುದಂತ ನೋಡಿದೆ. ಕಾಗ್ನಿಸಬಲ್ ಅಫೆನ್ಸ್ ಇದೆ. ಸೊ ಇದು ಪೊಲೀಸ್ ಇನ್ವೆಸ್ಟಿಗೇಷನ್ ಆಗಬೇಕಾಗಿದೆ ಮಾಹಿತಿ. ಇದನ್ನು ಡೈರೆಕ್ಟಾಗಿ ABS ಕಾರ್ಪಸ್ ಹಾಕೋಕ್ಕೆ ಬೇಡ. ಡೈರೆಕ್ಟಾಗಿ ಇದು ಪೊಲೀಸ್ ಇನ್ವೆಸ್ಟಿಗೇಷನ್ ಆಲ್ರೆಡಿ ಅದು. ಅದಕ್ಕೆ ನಾನು ಅವ್ರಿಗೆ ಸಜೆಸ್ಟ್ ಮಾಡಿ ನೀವು ಹೋಗಲ್ಲಿ ಲಾಡ್ಜ್ ಮಾಡಿ ಅಂತ. ಬಟ್ ಅವರು ಏನೋ ಅವರ ಬಿಟರ್ ಎಕ್ಸ್ಪೀರಿಯನ್ಸ್ ಇತ್ತಂತೆ, ಯಾರೋ ಮೊದಲು ತೊಗೊಂಡಿರಲಿಲ್ಲ ಅಂತ ಕಂಪ್ಲೇಂಟು. ಆ ಕಾರಣಕ್ಕೆ ನೀವೊಂಚು ಹೆಲ್ಪ್ ಮಾಡಿ ಅಂತ ನಾನು ಹೆಲ್ಪ್ ಮಾಡಿದ್ದೀನಿ ಅವರಿಗೆ. ಕಂಪ್ಲೇಂಟು ಲಾಡ್ಜ್ ಆಗಿದೆ, ಅದರಲ್ಲೇನಿದಿಲ್ಲ. ಮಾಹಿತಿ ಅಂತ ಹೇಳಿದ್ರೆ ಅದೇ ನೀವು ಫೋಟೋ ಒಂದು ನೋಡಿದ್ದೆ, ನಾನು ಫೋಟೋ ರಿಲೀಸ್ ಮಾಡಿಸಿದ್ದೀನಿ. ರೆಸ್ಟ್ ಆಫ್ ದಿ ಮಾಹಿತಿ ನನಗೆ ಅವಶ್ಯಕತೆ ಇಲ್ಲ. ಅದು ಯಾಕಂತ ಹೇಳಿದ್ರೆ ನನಗೆ ಅದೇನೋ ಕೋರ್ಟಲ್ಲಿ ಕೇಸ್ ಆದರೆ ಪೊಲೀಸ್ ಇದಾದರೆ ನಾನು ಡೆಫಿನೆಟ್ಲಿ ಅದು ಕಲೆಕ್ಟ್ ಮಾಡ್ತೀನಿ. ಅದು ಅಲ್ಲದೆ ನಾನು ಕ್ಲೀನಾಗಿ ಹೇಳಿದ್ದೀನಿ. ಪೊಲೀಸ್ ಮುಂದೆ ನಾನು ಅವತ್ತು ಲಾಡ್ಜ್ ಮಾಡೋಕ್ಕೆ ಹೋದಾಗ ಪೊಲೀಸ್ ಇಂಟ್ರೋಗೇಷನ್ ಮಾಡಿ ನಾನು ಕ್ಲೀನಾಗಿ ಹ್ಯಾಂಡ್ ಓವರ್ ಮಾಡಿ ನನಗೆ ಅದು ಯಾವುದು ಮಾಹಿತಿ ಅವ್ರು ಏನಿದೆ ಅವ್ರು ಕೊಡಬೇಕು ಅಂತ ಹೇಳ್ಬಿಟ್ಟು ಪೊಲೀಸಿಗೆ ಮಾಹಿತಿ ಮಾಡಿ ಇದು ಮಾಡಿದ್ದೀವಿ ನಾವು. ಅಲ್ಲ ಸರ್, ಏನು ದಾಖಲೆ ಕೊಳ್ಳೇ ಇಲ್ವಾ ಸರ್? ಅನನ್ಯ ಭಟ್ ಇದ್ರು ಅನ್ನೋದಕ್ಕೆ ಏನು ದಾಖಲೆ ನೋಡಿದ್ರಿ ನೀವು? ಫೋಟೋ, ಓನ್ಲಿ ಫೋಟೋ. ಈ ಫೋಟೋ ನೀವು SITಗೆ ದೂರು ಕೊಡುವಂಥ ಸಂದರ್ಭದಲ್ಲಿ ನೋಡಿದ್ದ ಫೋಟೋ? SIT ದೂರು ಕೊಡೋಕ್ಕೂ ಮುಂಚೆ. ಹೌದು. ಆ ಫೋಟೋ ಅವ್ರ ಹತ್ರ ಇತ್ತ? ಹೌದು ಇತ್ತು. ಓಕೆ. ಫೋಟೋ ಹೊರತುಪಡಿಸಿ ಏನೆಲ್ಲ ದಾಖಲೆ, ಅನನ್ಯ ಭಟ್ ಅನ್ನೋ ಒಂದು ಹೆಸರಿನ ವ್ಯಕ್ತಿ ಅಥವಾ ಮಹಿಳೆ ಅಥವಾ ಯುವತಿ ಇದ್ಲು ಅನ್ನೋದಕ್ಕೆ ಫೋಟೋ ಹೊರತುಪಡಿಸಿ ಬೇರೆ ದಾಖಲಾತಿಗಳು ಏನು ನೋಡಿದ್ರೆ? ಯಾಕಂದರೆ ಮಣಿಪಾಲ್ ಮೆಡಿಕಲ್ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ಲು ಅಂತ ಅವ್ರ ತಾಯಿ ಹೇಳ್ತಿದ್ದಾರೆ. ಆ ದಾಖಲಾತಿಗಳನ್ನ ನೀವು ನೋಡಿದ್ರಾ? ಇಲ್ಲ, ನಾನು ಆ ದಾಖಲಾತಿ ನೋಡಿಲ್ಲ. ಅದನ್ನು ಅವ್ರೇನು ಕಂಪ್ಲೇಂಟಲ್ಲಿ ಏನು ಬರ್ದಿದ್ದಾರೆ ಸೊ ಇಚ್ಛೆಯಿಂದ ಅವ್ರು ಬರೆದು ಕಂಪ್ಲೇಂಟ್ ಕೊಟ್ಟೆ. ಅದಕ್ಕೆಲ್ಲ ಅವರು ಆನ್ಸರಬಲ್ ಬಿಫೋರ್ ದಿ ಕಾಂಪಿಟೇಟ್ ಅಥಾರಿಟಿ. ಹಾಗೆ ನಿಮ್ಮ ಜವಾಬ್ದಾರಿ ಇಲ್ವಾ ಸರ್ ಅದರಲ್ಲಿ? ಜವಾಬ್ದಾರಿ ಕ್ವಶನ್ ಬರಲ್ಲ ಸರ್ ಇಲ್ಲಿ. ಯಾಕಂದರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕೆ ನೀವು ಫಾರ್ ಎಕ್ಸಾಂಪಲ್ ಇಲ್ಲೇ ನೀವು ನಂಗೆ ಲೈವ್ ಮಾಡ್ತಾ ಇದ್ದೀರಾ, ಏನೋ ಒಂದು ಆಯ್ತು ಯಾರೋ ಬಂದಿಲ್ಲ ಸರ್, ಇಲ್ಲಿ ನಾನು ನಮ್ಮ ಜೊತೆ ಇದ್ದೀನಿ ಆ್ಯಸ್ ಎ ಅಡ್ವೊಕೇಟು, ನೀವು ಬನ್ನಿ ಸರ್ ಅಂತ ನಾನು ಬರ್ತೀನಿ ಪೊಲೀಸ್ ಸ್ಟೇಷನ್ಗೆ, ನಾನು ಬಂದಿದ್ದೀನಿ. ಬಟ್ ಅವರು ನಾನು ಡಿನೈ ಮಾಡ್ತಾಯಿಲ್ಲ ಡಾಕ್ಯುಮೆಂಟ್ ಅವ್ರದ್ದು ಇದೆಯೋ ಇಲ್ಲೋ ಅನ್ನೋ ಅನುಮಾನನೂ ಎಕ್ಸ್ಪ್ರೆಸ್ ಮಾಡ್ತಾಯಿಲ್ಲ. ಶಿ ಈಸ್ ವೆರಿ ಕಾನ್ಫಿಡೆಂಟು. ನಿನ್ನೆ ನಾನು ನೀವು ಫೋಟೋ ನಮ್ಮ ಆಫೀಸಿಗೆ ಬಂದಿದ್ದರು, ಅವಾಗಲೇ ಹೇಳಿ ಮೇಡಮ್ ನೀವು ಎನಿ ಟೈಮ್ ಯು ಶುಡ್ ರೆಡಿ ಅಂತ. ಅವ್ರು ರೆಡಿ ಇದ್ದಾರೆ. ಬಟ್ ಅವ್ರು ಹೇಳ್ತಾರೆ ನನಗೆ ಯಾವುದು ನಾನು ಎಲ್ಲಿ ಮಾಡಬೇಕು ಹೇಳಿ ನೀವೇ ಅಂತ. ಅವರು ನಾನು ಪೊಲೀಸಿಗೆ ಅಂತ ಮಾಡಲೇಬೇಕು ವಿತೌಟ್ ಡಾಕ್ಯುಮೆಂಟ್. ಅವ್ರೇನು ಅಲಿಗೇಷನ್ ಮಾಡಿದರೆ ನಿಮಗೆ ಗೊತ್ತು, BNSS ಅಲ್ಲಿ ಎಲ್ಲ ಪ್ರಾವಿಷನ್ ಇದೆ. ದೇ ಕ್ಯಾನ್ ಇಮಿಡಿಯೇಟ್ಲಿ ಟೇಕ್ ದಿ ಕಸ್ಟಡಿ ಬಿಕಾಸ್ ವಿ ಕಾಂಟ್ ಗಿವ್ ದಿ ಫಾಲ್ಸ್ ಇನ್ಫಾರ್ಮೇಷನ್ ಟು ದಿ ಗೌರ್ಮೆಂಟ್ ಎಂಪ್ಲಾಯಿ. ಹೋಗಲಿ, ದೂರು ಕೊಡುವಂಥ ಸಂದರ್ಭದಲ್ಲಿ ಏನೇನು ದಾಖಲೆಗಳನ್ನು ಕೊಟ್ಟಿದ್ದೀರಾ ಸರ್?
ದಾಖಲಾತಿ ಪೊಲೀಸ್ ಏನು ಕೇಳಿಲ್ಲ ಅವರು. ಲಿಖಿತ ದೂರು ಮಾತ್ರ. ಲಿಖಿತ ದೂರ ಅವ್ರು ದಾಖಲೆ ಮಾಡಿದ್ದಾರೆ. ಇದಿಷ್ಟು ವಕೀಲರಾಗಿರುವಂತಹ ಮಂಜುನಾಥರ ಮಾತು. ಈಗ ಅನನ್ಯ ಭಟ್ ಕೇಸ್ಗೆ ಸಂಬಂಧಪಟ್ಟಂತೆ ಇದೂರು ಕೂಡ ವಕೀಲರ ಬಳಿ ನೋಡಿರುವಂಥದ್ದು ಕೇವಲ ಫೋಟೋ ಅಷ್ಟೇ. ಎಲ್ಲ ದಾಖಲಾತಿಗಳು ಏನು ಅನನ್ಯ ತಾಯಿ ಸುಜಾತ ಭಟ್ಟರ ಬಳಿ ಇದೆ ಅಂತ ಮಾತನ್ನು ಕೂಡ ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.